ಇನ್ನೇನು ಒಂದು ನಿಮಿಷ ಆಗಿದ್ರೆ ಆ 3 ಜನ ಪ್ಲಸ್ ಉಪೇಂದ್ರ ಅವ್ರಿಗೆ ರಾಘವೇಂದ್ರ ಸ್ವಾಮಿ ಭಕ್ತರವರು ಆ ರಾಘವೇಂದ್ರ ಸ್ವಾಮಿನೇ ಬಂದು ಇವ್ರನ್ನ ರಕ್ಷಣೆ ಮಾಡಿಸ್ಬಿಟ್ಟವ್ರೆ. ಈ ಸಿನಿಮಾದ ಒಂದು ಕಾಸ್ಟ್ಯೂಮ್ ವಿಚಾರಕ್ಕೆ ಬಂದರೆ ಅದು ಡಿಫ್ರೆಂಟು, ಹೇರ್ ಸ್ಟೈಲ್ ವಿಚಾರಕ್ಕೆ ಬಂದರೆ ಡಿಫ್ರೆಂಟು, ಉಪ್ಪಿಗೆ ಅಂದರೆ ಡಿಫ್ರೆಂಟು, ಸ್ಟೋರಿ ಕೂಡ ಡಿಫ್ರೆಂಟು. ಹಾಗಾಗಿ ಕಾಸ್ಟ್ಯೂಮ್ ವಿಚಾರಕ್ಕೆ ಬಂದಾಗ ನೀವಿದ್ರೆ ಆವಾಗ ಈ ಕಾಸ್ಟ್ಯೂಮ್ ವಿಚಾರದಲ್ಲಿ ಹೌದು ಇದು ಇರಲಿ ಬೇಡ, ನಿಮ್ಮ ಸಜೆಷನ್ ಏನಾದರೂ ಅಥವಾ ನಿಮ್ಮ ಒಪಿನಿಯನ್ ಏನಾದರೂ ಹೇಳ್ತಾ ಇದ್ರಾ? ಇಲ್ಲ, ನಮ್ಮದೇನು ಒಪಿನಿಯನ್ ಇಲ್ಲ. ನಮ್ಮ ಪರ್ಮನೆಂಟ್ ಕಾಸ್ಟ್ಯೂಮ್ ಮಹಾರಾಜ್ ಅಂತ ನಮ್ಮ ಕಂಪ್ನಿಯವರು ಅವ್ರ ಬಗ್ಗೆ ಹೇಳಿ ಸರ್. ಅವರು ಆವಾಗ ನಾನು ಪರ್ಸ್ನಲ್ ಇಟ್ಕೊಂಡಿದ್ದೆ, ನನಗೆ ಪರ್ಸ್ನಲ್ ಕಾಸ್ಟ್ಯೂಮರ್ ಇರೋದು. ಇವನು 40 ಮಿಷಿನು ಹಾಕೋನು ಅವನು ಗಂಡಸಿ. ಇವನಕ್ಕೋ ನಮ್ಮ ಏನು ಊರಿಗೆಲ್ಲ ಮದುವೆ ಮಾಡ್ತಾಯಿದ್ಯಾ ನೀನು ಅಂತ. ಇಲ್ಲ ನೋಡು ಅಣ್ಣ ಹೇಳೋರು ಎಲ್ಲ ಕಟ್ ಮಾಡಿ ಹೊಲ್ದು ಪೀಸ್ ಮಾಡು ಅಂತ ವೆರೈಟಿ ಮಾಡ್ತಾವ್ರೆ. ಆಯಿತು ಮಾಡ್ಕೊಪ್ಪ ಅಂತ ಅವ್ನಿಗೇನು ಇದು ಮಾಡ್ತಾಯಿದ್ದೆ ಅಷ್ಟೇ, ಇವ್ರಿಗೇನು ಡಿಸ್ಟರ್ಬ್ ಮಾಡ್ತಾಯಿರಲಿಲ್ಲ. ಆ ಕಾಲದಲ್ಲಿ 40 ಟೈಲರಿಂಗ್ ಮಿಷಿನ್ ಹಾಕಿ ಎಲ್ಲ ಕಾಸ್ಟ್ಯೂಮರ್ಸು ಈ ಪಿಕ್ಚರ್ಗೆ ಮಾಡಿದಷ್ಟು ಕಾಸ್ಟ್ಯೂಮರ್ಸ್ ಇವತ್ತು ಯಾವುದು KG ಇಂಗ್ಲೀಷ್ ಪಿಕ್ಚರ್ಗೂ ಮಾಡಿರಲ್ಲ. ಅಷ್ಟು ವರ್ಕರ್ಸು, ಏರ್ ಡ್ರೆಸ್ಸರ್ಸು ಅವರೆಲ್ಲ ತುಂಬಿರೋದು. ಆಮೇಲೆ ಸೆಟ್ಟಲ್ಲಿ ಯಾವಾಗಲೂ ಇವಾಗ 60 ಜನ 100 ಜನ ಇರ್ತಾರೆ. ನಮ್ಮ ಪಿಕ್ಚರ್ 150 ಜನ ದಿನ. ಈ ಕಡೆ 2 ಗಾಳಿ ಬೀಸೋದು, ಅದು ಮಡ್ರಾಸಿಂದ. ಅದಕ್ಕೆ ಒಂದು ಲಾರಿಲಿ 2 ಹಾಕ್ಕೊಂಬರೋರು, ಅದಕ್ಕೊಂದು 20 ಜನ ಬರೋರು. ನೀರು ಅದು ಸನ್ಗನ್ ನಾಗರಾಜ್ ಅಂತ ಅವ್ರು ಅದೇ ಕೆಲಸ, ಅವ್ರದ್ದೊಂದು 10 ಜನ. ಆಮೇಲೆ ಬೆಂಕಿ ಇದು ಸ್ಮೋಕ್ ಇದಕ್ಕೆ ಅದಕ್ಕೊಂದು 10 ಜನ ಪ್ಲಸ್ಸು ಎಲ್ಲರಿಗೂ ಅಸ್ಟೆಂಟುಗಳು. ಆಮೇಲೆ ಡೈರೆಕ್ಟ್ರ್ ಟೀಮ್ 14 ಜನ, ಕ್ಯಾಮ್ರಾಮನ್ ಟೀಮ್ ಒಂದು 10 ಜನ, 3 ಕ್ಯಾಮ್ರಾದಿಂದ 10-12 ಜನ ಇರೋರು. ಗಾಡಿಗಳು, ಪ್ರೊಡಕ್ಷನ್ ದಿನಾ ಒಂದೊಂದು ಫಂಕ್ಷನ್ ಥರ, ಮದುವೆ ಥರ ನಡೆಯೋದು. ಅದೊಂದು ಹೇಳ್ಬೇಕಾಯ್ತು, ನಿಮ್ಗೆ ಹೇಳಿದೆ, ಜ್ಞಾಪಕ ಬಂತು. ಸರ್, 3 ಜನ ನಾಯಕಿಯರು ಸಿನಿಮಾದಲ್ಲಿ, ಒಂದು ಕ್ಲೈಮ್ಯಾಕ್ಸಲ್ಲಿ 3 ಜನ ಒಟ್ಟಾಗಿ ಇರ್ತಾರೆ. ಹೇಗಿತ್ತು ಸರ್ ಅವಾಗ ಆ ಸಂದರ್ಭ? ಅಯ್ಯೋ, ಆ 3 ಜನನೂ ಎತ್ಕೊಂಡು ಕ್ಲೈಮ್ಯಾಕ್ಸ್ ಸೀನ್ ಮಾಡೋರಂತೆ. ಈ ಕಡೆ ಮಳೆ, ಗಾಳಿ, ನೀರು, ಆ ಎಫೆಕ್ಟ್ ಬೇರೆ. ಆ ಹಿಂದ್ಗಡೆ ಏನೋ ಪ್ರೊಪೆಲ್ಲರ್ ಪ್ಯಾಡ್ ದೊಡ್ಡದು ಫ್ಯಾನು, 100 ಫ್ಯಾನ್ ಒಂದು ಥರ ಇರುತ್ತೆ, ಆ ಥರ ಫ್ಯಾನು. ಅದು ಸುತ್ತ ಇದೆ. ಆ ಇದು ಓಪನ್ ಆಗಿಬಿಟ್ಟಿದೆ, ಆ ಮುಚ್ಚಳ. ಇನ್ನೇನು ಒಂದು ನಿಮಿಷ ಆಗಿದ್ರೆ ಆ 3 ಜನ ಪ್ಲಸ್ ಉಪೇಂದ್ರ ಅವ್ರಿಗೆ ಇದಾಗಬೇಕು ಅಷ್ಟೇ. ನಮ್ಮ ರವಿಚಂದ್ರ ಅಂತ ಅವರು ಸ್ಪಾಟಲ್ಲಿರೋರು ಯಾವಾಗಲೂ. ಅವರು ಹೆಂಗೋ ರಾಘವೇಂದ್ರ ಸ್ವಾಮಿ ಭಕ್ತರವರು ಆ ರಾಘವೇಂದ್ರ ಸ್ವಾಮಿನೇ ಬಂದು ಇವ್ರನ್ನ ರಕ್ಷಣೆ ಮಾಡಿಸ್ಬಿಟ್ಟವ್ರೆ. ಟಕ್ಕಂತ ಹಿಂಗೆ ಎಳ್ಕೊಂಬಿಟ್ಟವ್ರೆ 4 ಜನ. ಇವರು ಅಂದರೆ ಪರ್ಸ್ನಾಲಿಟಿ ಹಂಗಿದ್ರು ಅವರು. ಡೀಟೇಲ್ ಆಗಿ ಹೇಳಿ ಸರ್, ಏನಾಯಿತು ಅವತ್ತು? ಈ ಕ್ಲೈಮ್ಯಾಕ್ಸ್ ನಡೀತಾ ಇದೆಯಮ್ಮ. ಒಂದು ಕಡೆ ಮಳೆ, ಗಾಳಿ, ಹೊಗೆ ಎಲ್ಲ ಸೇರಿ 3 ಎಫೆಕ್ಟು ಸೇರಿ 3 ಜನನೂ ಇವ್ರು ಎತ್ಕೊಂಡು ಕ್ಲೈಮ್ಯಾಕ್ಸ್ ನಡೀತಾ ಇದೆ. ಮಾರಿಮುತ್ತು ಇದು ಎಲ್ಲ ಮಂಗಳೂರು ಆರ್ಬಾರ್ ಅಲ್ಲಿ ಪ್ರೊಫೈಲರು ಗಾಳಿಯು ಅದು ದೊಡ್ಡ ಮುಚ್ಚಳ ಓಪನ್ ಆಗಿಬಿಟ್ಟಿದೆ. ಇವರು ಆ ಫೋರ್ಸ್ ಮಾಡೋ ಆ್ಯಕ್ಟಿಂಗ್ ಇದರಲ್ಲಿ ಮೈಮೇಲೆ ದೇವ್ರು ಬಂದವ್ರ ಥರ ಮಾಡ್ತಾವ್ರೆ. ಏನು ನೋಡಿದ್ದೀರಾ? ಒಂಚೂರು ಒಂದು ಕೂದಲೆಳೆಯಲ್ಲಿ ನಮ್ಮ ರವಿಚಂದ್ರ ಅವರು ಉಪ್ಪಿಸ್ತಾರನ್ನ ಪ್ಲಸ್ ಈ 3 ಹೀರೋಯಿನ್ನ ಹೊತ್ಕೊಂಡು ಅದು ಮಾಡ್ತಾಯಿದ್ದೆ ಸೀನು. ಸೈಡ್ಗೆ ಹಂಗೆ ಎಳೆದಿದ್ದಾರೆ. ಅದೊಂದು ಫೋನಲ್ಲಿ ಹೇಳಿದ್ರು ನನಗೆ, ಆ ಜ್ಞಾಪಕ ಬಂತು, ನಿಮ್ಗೆ ಹೇಳಿದೆ. ಅನಾಹುತ ಆಗೋದು. ಬಟ್ ಅನಾಹುತ ಆಗೋಕ್ಕೆ ರಾಘವೇಂದ್ರ ಸ್ವಾಮಿ ಅದು ಹೇಳಿದ್ನಲ್ಲ, ಈ ಸಿನಿಮಾ ನಾವೇನು ಮಾಡಲಿಲ್ಲಮ್ಮ, ಅದು ಈಗ ಗೊತ್ತಾಯಿತು ವಿಷ್ಣುವಿನ ಅವತಾರ ಅಂತ, ಅದೇ ಮಾಡಿಸ್ಕೊಂಡಿದೆಯಮ್ಮ, ಎಲ್ಲೂ ತೊಂದರೆ ಆಗದಂಗೆ.